ಏನ್ ಡಿಸ್ಕೌಂಟ್ ಇಲ್ವಾ ಸರ್ ನಮ್ಗೆ? ಛತ್ರಿ ನನ್ ಮಗ ಕಣ. 500 ರೂಪಾಯಿ ಅಡಿಗೆ ಮಾಡ್ಬೇಕು, ಅದಕ್ಕೋಸ್ಕರ ಇವತ್ತು ನಮ್ ಜೊತೆ ಬಿಗ್ ಬಾಸ್ ಖ್ಯಾತಿಯ ಯಾರು ಹೇಳಿ? ಅಶ್ವಿನಿ ಗೌಡನ. ಅಶ್ವಿನಿ ಗೌಡ ಅವರು ಬನ್ನಿ ಮ್ಯಾಮ್. 30 ರೂಪಾಯಿ ಇಲ್ಲೇ ಕೊಟ್ಬಿಟ್ರೆ ಇನ್ ಮಿಕ್ಕಿದ್ ಕೇನ್ಕು ಸಾಲ ಅಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಣ್ಣೆನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಕಟ್ ಮಾಡ್ಬಿಟ್ಟು ಅರ್ಧ ಕೊಡ್ತಾ ಇದ್ದಾರೆ ನಮಗೋಸ್ಕರ, ಮಿಕ್ಕಿದ್ ಮನೆಗೆ ತಗೊಂಡೋಗ್ತೀನಿ ಅಂತ ಹೇಳಿ. ಎಲ್ಲ ತಗೊಂಡಿದ್ದು 30 ರೂಪಾಯಿ. ಯಾರ್ಯಾರಿಗೆಲ್ಲ ಈ ತರ ತರಕಾರಿ ಬೇಕು ಇವ್ರ ಅಂಗಡಿಗೆ ಬನ್ನಿ. 10 ಜನ ಮಾಡ್ತಿದ್ಯಾ, ಒಬ್ರಿಗೆ ಮಾಡ್ತಿದ್ಯಾ ಮಾರಯ್ಯ. ನಿನ್ ತಿನ್ನು ಚಿಕನ್ ನೋಡಿಕರ ದೇವ್ರ ಸುರಿಸ್ತು. ಇಲ್ಲ ನಿಜ ಇಲ್ಲ, ನಾನು ಆ ತರ ನೋಡ್ದೆ. ಈ ಬಗ್ಗೆ ಎಲ್ಲ ತೊಟ್ಟಿಗೆ ಬಿಡ್ತಚ್ಚಿ ಮಾತೇ ಇಲ್ಲ. ಬಿರಿಯಾನಿ ಬಿಸಿಬೇಳೆ ಬಾತ್ ಬಿರಿಯಾನಿ. ನಾನು ಅಡುಗೆ ಮಾಡ್ತೀನಿ ರೀ, ಇನ್ನು ಮುಂದೆ ಅಡುಗೆನೇ ಮಾಡಬಾರ್ದು ಅನ್ನೋ ಥರ ಮೀಲ್ ಕೊಡ್ಬೇಕು. ಏನ್ರಿ ನೀವು ಮನೆ ಕರ್ಸಿ ಈ ಥರ ಅವಮಾನ ಮಾಡಬೇಡಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸುಜಿತ್ ಅಂತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಸಿಕ್ಕಾಬಡೆ ಕ್ರೇಜಿ ಆಗಿರುತ್ತೆ, ಯಾಕಂದ್ರೆ ನನ್ನ ಜೊತೆ ಕ್ರೇಜಿ ಪೀಪಲ್ ಗಳು ಇರ್ತಾರೆ. ಬನ್ನಿ ಬ್ರೋ. ಯಾಕೆ ಬ್ರೋ ಇಷ್ಟೊಂದು ಡಿಪ್ರೆಷನ್ ಅಲ್ಲಿ ಇದ್ದೀರಾ? ಡಿಪ್ರೆಷನ್ ಇಂದಾನೆ ಬಂದಿದ್ದಿಲ್ಲ. ಡಿಪ್ರೆಷನ್ ತಲೆ ಕೆಡ್ಸ್ಕೋಬೇಡಿ, ಇವತ್ತು ಟ್ರಾಫಿಕ್ ತರೋಣ. ಇವತ್ತು ನಮ್ ಜೊತೆ ಒಬ್ರು ವಿಶೇಷವಾದ ಅತಿಥಿ ಇದ್ದಾರೆ, ಬಿಗ್ ಬಾಸ್ ಖ್ಯಾತಿಯ ಯಾರು ಹೇಳಿ? ಅಶ್ವಿನಿ ಗೌಡನ. ಅಶ್ವಿನಿ ಗೌಡ ಅವರು ಬನ್ನಿ ಮ್ಯಾಮ್. ಹೇ ಇವ್ರು ಅಶ್ವಿನಿ ಗೌಡ ಅಲ್ಲ, ಅವ್ರ ಫಸ್ಟ್ ಕಾಪಿ ಯಶಸ್ವಿನಿ ಗೌಡ. ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು, ತಾಕತ್ತು ಅಂದ್ರೆ ಅಶ್ವಿನಿ ಗೌಡ. ಬಾರಿ ತೇಜೋವಧೆ ಮಾಡ್ತಾ ಇದ್ದೀರಾ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ಗೈಸ್ ಆಕ್ಚುಲಿ ಅಶ್ವಿನಿ ಗೌಡ ಅವ್ರನ್ನ ಕರ್ಸೋಣ ಅಂತ ಅನ್ಕೊಂಡ್ವಿ, ಬಿಸಿ ಇದ್ರು ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅನ್ನ ಫುಲ್ ಪಾಪ್ಯುಲರ್ ಆಗಿರೋ ಅಂತ ಅಶ್ವಿನಿ ಗೌಡ ಅವ್ರನ್ನ ಕರ್ಸಿದೀವಿ. ನನ್ನ ಹೆಸರು ಯಶಸ್ವಿನಿ ಗೌಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಎಲ್ಲಾರ ಜೊತೆ ಜಗಳ ಆಡೋದು ದಿನನಿತ್ಯ. ಸೊ ಇವ್ರು ಯಶಸ್ವಿ ಅಂತ ಹೇಳಿ. ಸೊ ಇವತ್ತು ಏನ್ ಕಾಂಟೆಂಟ್ ನ ಮಾಡಕ್ ಹೊರಟಿದೀವಿ ಅಂತ ಅಂದ್ರೆ ಕುಕಿಂಗ್ ಚಾಲೆಂಜ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಸುಜಿತ್ ಗೌಡ್ರವರು ಸಿಕ್ಕಾಬಡೆ ಸಖತ್ತಾಗಿ ಕುಕ್ ಮಾಡ್ತಾರೆ, ಅವ್ರು ಕುಕ್ ಮಾಡಿದ್ರೆ ನಾನು ತಿಂದಿದ್ದೀನಿ. ಸೊ ನಾನು ಏನೋ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ತೀನಿ. ಸೊ ಇವತ್ತು ನಾನು ಇವರು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ. ಇವ್ರು ಏನಕ್ಕೆ ಅಂತ ಅಂದ್ರೆ ಜಡ್ಜು. ಹೋಪ್ಫುಲಿ ನಾನು ಇವಾಗ ಹೆಂಗ್ ಬಂದಿದ್ದೀನಿ ಹಂಗೆ ವಾಪಸ್ ಹೋದ್ರೆ ಸಾಕು. ಇದರಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರೂಲ್ಸ್ ಆರ್ ವೆರಿ ಸಿಂಪಲ್. ನಾನು 500 ರೂಪಾಯಿ ನಿಮಗೆ ಕೊಡ್ತೀನಿ, 500 ರೂಪಾಯಿ ನಾನು ತಗೋತೀನಿ. ಸೊ 500 ರೂಪಾಯಿಯಲ್ಲೇ ನೀವು ಹೋಗಿ ಏನೇನ್ ಐಟಮ್ಗಳು ಬೇಕು ನಿಮಗೆ ಕುಕಿಂಗ್ಗೆ ನೀವು ಅದನ್ನ ತರಬೇಕು. ನನ್ನ ಮನೆಯಲ್ಲಿ ಪಾತ್ರೆ, ನೀರು, ಕರೆಂಟು, ಮಿಕ್ಸಿ, ಈ 4 ಬಿಟ್ರೆ ನಾನು ಇನ್ನೇನು. ಗ್ಯಾಸ್ ಶಾರ್ಟೇಜ್ ಐತ್ ಕಣಯ್ಯ, ಗ್ಯಾಸ್ ಕೊಡಯ್ಯ, ಗ್ಯಾಸ್ ಹೆಲ್ತ್ ಬಯ್ಯ, 500 ರೂಪಾಯಿ ಗ್ಯಾಸ್ ಬರಲ್ಲ, ಏನು ಬರಲ್ಲ. ಗ್ಯಾಸ್ ಕೊಡ್ತೀನಿ. 5 ವಸ್ತುಗಳನ್ನ ನನ್ನ ಕಡೆಯಿಂದ ನಾನು ಕೊಡ್ತೀನಿ, ಅದು ಬಿಟ್ಟು ನಾನು ಇನ್ನೇನು ಕೊಡಲ್ಲ. ಉಪ್ಪು, ಖಾರದ ಪುಡಿ, ಏನೇ ಬೇಕಿದ್ರು ನೀವು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಹತ್ರ ಬೇಡಿ ಯಾರು ತಗೋಬರ್ಬೋದು. ಚಾಲೆಂಜ್ ನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಇದೆ. ಸುಜಿತ್ ಗೌಡ್ರ ಅವರ 100K ಚಾನಲ್ ಒಗ್ಯಾಕ್ಸ್ಕೊಂಡ್ಬಿಟ್ಟೈತೆ, ಬಟ್ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ. ಏನೇನೋ ಟ್ರೈ ಮಾಡಿದ್ವಿ, ನಮ್ಮ ಕಡೆಯಿಂದ ಏನೇನು ಟ್ರೈ ಮಾಡಬೇಕು, ಬಟ್ ಆಗ್ತಾ ಇಲ್ಲ. ಸೊ ನಾನು ಒಂದು ಪ್ರಾಮಿಸ್ ಮಾಡಿದೀನಿ, 3 ತಿಂಗಳಲ್ಲಿ ಇವಾಗ ಇರೋ ಚಾನಲ್ನ 100K ಮಾಡಿಸ್ಬೇಕು ಅಂತ ಹೇಳಿ. ಸೊ ನನ್ನ ಕಡೆಯಿಂದ ಒಂದೇ ಒಂದು ಕೈಂಡ್ ರಿಕ್ವೆಸ್ಟ್, ವಿಡಿಯೋ ನೋಡ್ತಾ ಇರೋರು ಹಾಗೆ ನಮ್ಮ ಸಬ್ಸ್ಕ್ರೈಬರು, ದಯವಿಟ್ಟು ಸುಜಿತ್ ಗೌಡ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾರೆ ನಮ್ಮ ಕನ್ನಡಿಗರಿಗೋಸ್ಕರ. ಸೊ ನಾವು ಸಪೋರ್ಟ್ ಮಾಡಿದ್ರೆ ಇನ್ನು ಯಾರು ಸಪೋರ್ಟ್ ಮಾಡ್ತಾರೆ? ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್. ಬ್ರೋ ತುಂಬಾ ಎಮೋಷನಲ್ ಆಗ್ಬಿಟ್ಟೆ ಬ್ರೋ. 2 ಅವರ್ ಟೈಮು ಶಾಪಿಂಗ್ ಮಾಡ್ಕೊಂಡು ತಗೋಬಂದು ಮಾಡೋದಕ್ಕೆ ನೀವು ಕರೆಕ್ಟಾಗಿ ಜಡ್ಜ್ ಮಾಡಬೇಕು. ಬಹುಶಃ ಮಾತಾಡೋ ಬರದಲ್ಲಿ ನಾನು ಆ ಪದ ಬಳಕೆ ಮಾಡಿರ್ಬೋದು ಅಣ್ಣ. ಬ್ರೋ 500 ರೂಪಾಯಿ ಬ್ಯಾಗು ಕೂಡ ಓಕೆ ಬ್ರೋ. 2 ಅವರ್ ಟೈಮ್ ಇರೋದು ಇದೆ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು. ಇವಾಗ ಅವರು ಅಡ್ವೆಂಚರ್ 390 ಕೇರ್ ಆಫ್ ಕರುನಾಡು ಇಲ್ಲಿ ನೋಡಿ ನಮ್ಗೆ ರಾಯಲ್ ಎನ್ಫೀಲ್ಡ್ ಕೊಟ್ಟಿದ್ದಾರೆ. ಗೈಸ್ ತರಕಾರಿ ಅಂಗಡಿಗೆ ಬಂದಿದೀವಿ, ಮಲ್ಕೊಂಡವ್ರೆ ಎಲ್ಲ ಹಚ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ, ಬಟ್ ನಮ್ಗೆ ಗೊತ್ತಿರೋರ ಅಂಗಡಿ. ಓಕೆ ಆರಾಮಾಗಿ ಮಲ್ಕೊಂಡಿದ್ದೀರಾ? ಬನ್ನಿ ಒಂದಿಷ್ಟು ಐಟಮ್ಸ್ ಗಳನ್ನ ತಗೊಂತೀನಿ ಕಮ್ಮಿ ರೇಟಿಗೆ. ಲಾಸ್ ಮಾಡ್ಕೋಬೇಡಿ, ಬಂದಿರೋ ರೇಟ್ ಕೊಡ್ತೀನಿ. ಗೈಸ್ ಡೀಲ್, ಕಮ್ ಆನ್ ಲೆಟ್ಸ್ ಗೋ. ಗೈಸ್ ಇವಾಗ ಏನೇನು ತಗೊಳೋದು ಅನ್ನೋದೇ ಗೊತ್ತಿಲ್ಲ, ಒಂದ್ ಜೋಳ ತಗೊಂಡಿರೋಣ. ಗೈಸ್ ಇವಾಗ ಎಷ್ಟು ಅಡಿಗೆಗೆ ಬೇಕು ಅಷ್ಟು ಮಾತ್ರನೇ ತಗೊಂತೀನಿ. ಎಷ್ಟು 1 kg ಚಿಕನ್? 360 ರೂಪಾಯಿ. ನನ್ಗೆ ಇವಾಗ ಎಷ್ಟಕ್ಕೆ ಮಾಡ್ಕೊಡ್ತೀರಾ? ಇದು ರಿಕ್ವೆಸ್ಟ್, ನಾನು ಹೆಂಗ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇರೆ ಆಪ್ಷನ್ ಇಲ್ಲ. ನಾವು ಒಂಥರ ಅರಸು ಫಿಲಂ ಪುನೀತ್ ರಾಜ್ಕುಮಾರ್ ತರ ಇವತ್ತು ನಂಗೆ ಚಿಕನ್ ಕಮ್ಮಿ ರೇಟ್ ಕೊಡಿ, ನಾಳೆ ನಾನು ಚಿಕನ್ ಮಾಡ್ಕೊಂಡು ಬಂದು ಕೊಡ್ತೀನಿ.
ಅನ್ನೋ ತರದಲ್ಲಿ ಹೇಳ್ತಾ ಇದೀನಿ. 1 kg ಚಿಕನ್ ಬೇಕು, ಬಟ್ ಬಜೆಟ್ ತುಂಬಾ ಕಮ್ಮಿ ಐತೆ. ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಟ್ರೆ ಚಿಕನ್ ನಿಮ್ಮ ಹೆಸರ ತಿನ್ಕೊಂಡ್ಬಿಡ್ತೀವಿ ನಾವು. ಮಿಕ್ಕಿದ್ರೆ ನಿಂಗೂ ತಗೊಂಡ್ ಕೊಡ್ತೀನಿ ನಾವು, ಒಂದು ಬಾಕ್ಸ್ ಹಾಕೊಂಡು ನಿಜವಾಗ್ಲು. ಓಕೆ ಗೈಸ್ ಒಪ್ಕೊಂಡ್ರು. ಹೊಡಿ 1 kg ಚಿಕನ್ ಹೊಡಿರಿ. ಕೊತ್ತಂಬರಿ ಮತ್ತೆ ಕರಿಬೇವು 1 ರೂಪಾಯಿ ಬರುತ್ತಾ? 1 ರೂಪಾಯಿ ಬರುತ್ತಾ? ಆಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ 1 ರೂಪಾಯಿ ತಗೊಂತಾ ಇದ್ವಿ. ಇವಾಗ್ಲೂ ನೆನಪಿದೆ ಬ್ರೋ, ಬಡವ್ರು ನಾವು 500 ರೂಪಾಯಿ ಜೀವನ ನಡೆಸ್ಬೇಕು ಇವತ್ತು. ಒಂದು ಸೌತೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಪುದೀನ, ಕೊತ್ತಂಬರಿ, 1 ಕ್ಯಾರೆಟ್, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸಾಕು. ಎಷ್ಟು ತಗೊಂಡಿದ್ದಾರೆ ಹೇಳ್ತೀನಿ. ಇಷ್ಟೆಲ್ಲ ತಗೊಂಡಿದ್ದು 30 ರೂಪಾಯಿ. ಯಾರ್ಯಾರಿಗೆಲ್ಲ ಈ ತರ ತರಕಾರಿ ಬೇಕು ಇವ್ರ ಅಂಗಡಿಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಫ್ರೀ ಆಗಿ ಬ್ಲಾಕ್ ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು, ಖಾರದ ಪುಡಿ ಪೌಡ್ರು ಇಷ್ಟು ಕೊಡ್ತೀರಾ? ತಗೊಳ್ಳಿ ಪಕ್ಕ ತಗೊಳ್ಳಿ ದುಡ್ಡು ಕೊಡಲ್ಲ ದೇವರಾಣೆ ಇದಕ್ಕೆ. ತಗೊಳ್ಳಿ, ತೊಂದ್ರೆ ಇಲ್ಲ. ಇನ್ನೊಬ್ಬ ಬರ್ತಾನೆ ಸುಜಿತ್ ಅಂತ ಹೇಳಿ, ಎಲ್ಲ ಜಾಸ್ತಿ ಡಬಲ್ ಹೇಳ್ಬಿಡಿ. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು. ಮೊದಲೇ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಇನ್ನು ಯಾಕೆ ಕೊಟ್ಟೆ ಬರ್ತೀರಾ? ಅಣ್ಣ ಸೊಪ್ಪು ಒಂದು 2 ಕಡ್ಡಿ ಸಾಕು ಚಾಲೆಂಜ್ಗೆ. ಓಕೆನಾ? ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕತ್ತಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ಕೊತಾ ಇದ್ದೀನಿ. ಈ ಕಟ್ಟು ಯಾರು ತಗೋತಾರೆ ಅವ್ರ ಗ್ಲಾಸ್ ಇದೆ. ಒಂದು ಕಟ್ಟೆ ತಗೋಬೇಕು ಅಂದ್ರು ಗೈಸ್. ಒಂದೊಂದು ಕಟ್ಟೆ ತಗೊಂಡ್ರೆ ನಾನು ದುಡ್ಡಲ್ಲಿ ಮುಳಿತೆ. ಇನ್ನು ಅಕ್ಕಿ ತಗೋಬೇಕು, ಮಸಾಲೆ ತಗೋಬೇಕು, ಎಣ್ಣೆ ತಗೋಬೇಕು, ತುಪ್ಪ ತಗೋಬೇಕು. 50 ರೂಪಾಯಿ. ವಾ ಓಕೆ ಸರ್, ಥ್ಯಾಂಕ್ ಯು. ಇದೇ ಎತ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ, ಕವರ್ಗೆ ಇವಾಗ ಹಾಕೊಡಿ. ಅಯ್ಯೋ ಖುಷಿ ತಡೆಯೋಕೆ ಆಯ್ತಲ್ಲ. 50 ರೂಪಾಯಿಗೆ ಇಷ್ಟೆಲ್ಲ ಕೊಟ್ಬಿಟ್ರು ಅಂತ. 49 ರೂಪಾಯಿ 50 ಪೈಸಾ ಇವಾಗ. ಸೊ ನನ್ನ ಹತ್ರ ಎಷ್ಟು ಮಿಕ್ಕಿದೆ ಅಂದರೆ 270 ರೂಪಾಯಿ ಮಿಕ್ಕಿದೆ. ಸೊ ನಮ್ಮ ರೆಗ್ಯುಲರ್ ಅಡ್ಡಾಗಿ ಬಂದಿದ್ದೀವಿ ಬೋಲ್ಸ್ ಅಂಡ್ ಬ್ರಿಡ್ಸ್ಗೆ. मेरे को एक हेल्प चाहिए, थोड़ा पेरी पेरी पाउडर और थोड़ा व्हाइट पेपर, ऑरिगेनो पाउडर, 3 चाहिए. मैं पैसा दे देंगे. ओके ಬಸ್ ಬಸ್. ನನಗೆ ಮೇನ್ ಬೇಕಾಗಿರೋದು ಈ 4 ಇಂಗ್ರೀಡಿಯೆಂಟ್. ಇದರಲ್ಲೇ ಮ್ಯಾಜಿಕ್ ಮಾಡೋದು ನಾನು. 100 ರೂಪೀಸ್ 100 ರೂಪೀಸ್ ಹೊಸ ಪ್ಯಾಕೆಟ್ಗಳು ಬರ್ತಾ ಇತ್ತು. 50 भी ज़्यादा हो गया. 20 ರೂಪೀಸ್ 20 ರೂಪೀಸ್ ಗೈಸ್, ಡೀಲಿಂಗ್ ವಿತ್ 20 ರೂಪೀಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಅರ್ಧ kg ಬುಲೆಟ್ ರೈಸು, ಆಮೇಲೆ ಎಣ್ಣೆ ಚಿಕ್ಕ ಪ್ಯಾಕೆಟ್ ಬರುತ್ತಾ ಮೇಡಮ್? ½ ಲೀಟ್ರ್ ಜಾಸ್ತಿ ಆಗ್ಬಿಡುತ್ತಲ್ಲ. ಅರ್ಧ ಲೀಟ್ರ್ 90 ರೂಪಾಯಿ. 90 ರೂಪಾಯಿ ಇಲ್ಲೇ ಕೊಟ್ಬಿಟ್ರೆ ಇನ್ನು ಮಿಕ್ಕಿದ್ ಕೇನ್ಕು ಸಾಲಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಣ್ಣೆನ ಏನು ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಕಟ್ ಮಾಡಿಬಿಟ್ಟು ಅರ್ಧ ಕೊಡ್ತಾ ಇದ್ದಾರೆ ನಮಗೋಸ್ಕರ. ಮಿಕ್ಕಿದ್ ಮನೆಗೆ ತಗೊಂಡೋಗ್ತೀನಿ ಅಂತೇಳಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಅರ್ಧ ಕಟ್ ಮಾಡಿ ಎಣ್ಣೆನ ಅರ್ಧ ಬಗ್ಗಿಸ್ಕೊಂಡು 1/4 ಲೀಟ್ರ್ ಕೊಡ್ತಾವ್ರೆ ನಂಗೆ. ಯಾಕಂದ್ರೆ 1/4 ಲೀಟ್ರ್ ಪ್ಯಾಕೆಟ್ ಇಲ್ವಂತ ಇಲ್ಲಿ. ರೆಡಿ ಚಿಕನ್, ½ kg ರೆಡಿ ಚಿಕನ್. ಎಷ್ಟಿದು? 200. ಕೊಡಿ. ಏನು ಡಿಸ್ಕೌಂಟ್ ಇಲ್ವಾ ಸರ್ ನಮಗೆ? ಒಂದ್ ಛತ್ರಿ ನನ್ ಮಗ ಕಣ್ಣ. 500 ರೂಪಾಯಿ ಅಡುಗೆ ಮಾಡ್ಬೇಕು, ಅದಕ್ಕೋಸ್ಕರ ಇವತ್ತು 20 ಡಿಸ್ಕೌಂಟ್ ಅಷ್ಟೇ. ಇವಾಗ 20 ರೂಪೀಸು ಮ್ಯಾಟ್ರ್ ಆಗುತ್ತೆ. 20 ರೂಪೀಸ್ ಗುಪ್ ಬರುತ್ತೆ. ಆಕ್ಚುಲಿ ಜೀವನ ಅವಾಗಲೇ ಚೆನ್ನಾಗಿತ್ತು. 1 ರೂಪಾಯಿಗೂ ಲೆಕ್ಕ ಹಾಕಿ ಜೀವನ ಮಾಡ್ಬೇಕಾದ್ರೆ. ಚಿಕನ್ ತಗೊಂಡಿದ್ದೀವಿ, ½ kg ಬೇಜಾನಾಗೋಯ್ತು. ಇವಾಗ ಟಾಸ್ಕ್ ಇರೋದು, ನನ್ನ ಹತ್ರ ಮಿಕ್ಕಿರೋ ದುಡ್ಡು ಎಷ್ಟಿದೆ ಅಂದ್ರೆ 260 ರೂಪಾಯಿಲಿ ಇವಾಗ ಇಲ್ಲಿ ಶಾಪ್ ಮಾಡಬೇಕು. ಅಕ್ಕಿ, ಎಣ್ಣೆ, ಇನ್ನೇನು ಮೊಸರು ಎಲ್ಲ ತಗೋಬೇಕು. ಇವಾಗ ಕಷ್ಟ ಆಗುತ್ತೆ. ಎಣ್ಣೆನೇ ಜಾಸ್ತಿ ಇದೆ ರೇಟು, ಅದೇ ಪ್ರಾಬ್ಲಮ್ಮು. 100 ರೂಪಾಯಿ ಹೋಯ್ತು. ಸೊ ಅಕ್ಕಿ ಮೇನ್ ಪ್ರಾಬ್ಲಮ್. ½ kg ತಗೊಳೋಣ. ½ kg ರಾ ರೈಸ್ ತಗೊಂಡಿದ್ದೀನಿ. ಸರ್ ಇದು ಲೆಕ್ಕ ಹಾಕಿ ಸರ್ ನೋಡ್ಬಿಟ್ಟು ದಯವಿಟ್ಟು ಡಿಸ್ಕೌಂಟ್ ಹಾಕೊಡಿ. 100 ರೂಪೀಸ್ ಕೊಡಿ. 100 ರೂಪೀಸ್ ಕೇಳ್ಬಿಟ್ರು ಸರ್. ಇವತ್ತು ದುಡ್ಡಿನ ಬೆಲೆ ಗೊತ್ತಾಗ್ತೈತೆ, ಇಷ್ಟು ದಿವಸ ಗೊತ್ತಾಗ್ತಾ ಇಲ್ಲ ಸರ್. 70 ರೂಪಾಯಿ ಡೀಲ್ ಮಾಡ್ತೀರಾ? ಓ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು 1 ರೂಪಾಯಿಗೂ ದುಡ್ಡಿನ ಬೆಲೆ ಗೊತ್ತಾಗ್ತೈತೆ ಗೈಸ್ ನಂಗೆ ಲಿಟ್ರಲಿ. ಗೈಸ್ ಇವಾಗ ಇದೆ ಹೊಡ್ಕೋತಾ ಇದೆ ಬಿಲ್ ಎಷ್ಟಾಗುತ್ತೋ ಅಂತ. ಎಷ್ಟಾಗಿದೆ ಬಿಲ್ಲು? 249 ಗೈಸ್. 260 ಇತ್ತು, 249 ಆಗಿದೆ. ಏನು ಡಿಸ್ಕೌಂಟ್ ಮಾಡಿ, ನಿಮ್ಮ ಎಂಪ್ಲಾಯ್ ಡಿಸ್ಕೌಂಟ್ ಹಾಕಿ. ಅದು ಅವ್ರು ಮಾಡ್ತಾರಾ? ಡಿಸ್ಕೌಂಟ್ ಹಾಕಿ ನಮ್ಮದು ಪ್ರೈಸು. ಸರಿ, ಏನು ವಾದ ಮಾಡೋಕ್ಕಾಗಲ್ಲ ಗೈಸ್ ಇವ್ರ ಹತ್ರ. 4 ರೂಪಾಯಿ ಡಿಸ್ಕೌಂಟ್ ಕೊಟ್ಟವ್ರೆ. 4 ರೂಪಾಯಿ ಇಂಪಾರ್ಟೆಂಟ್ ಇವಾಗ. ನಂದಿನಿಯರ ಹತ್ರ ನೋ ಬಾರ್ಗೇನ್. ಯಾರು ಸಹವಾಸ ಮಾಡಿದ್ರು ನಂದಿನಿ ಸಹವಾಸ ಮಾಡಬಾರ್ದು ಅಂದಿದ್ರು ನಾವು. ಅರ್ಧ ಲೀಟ್ರ್ ಮೊಸರು, ಆಮೇಲೆ ಚಿಕ್ಕದೊಂದು ಬೆಣ್ಣೆ ಕೊಡಿ. ಆ ಥರ ಮಿಕ್ಕಿರೋದಿನ್ನ 132 ರೂಪಾಯಿ ಮಿಕ್ಸಿದ್ದೀನಿ. ಹೊಟ್ಟೆ ಎಸಿತಾಯ್ತು ಅಂತೇಳಿ ನನಗೆ ಮತ್ತೆ ನಮ್ಮ ಹುಡುಗಂಗೆ 2 ಕ್ರೀಮ್ ಬಂದು ತೊಗೊಂಡಿದ್ದೀವಿ. ಇನ್ನು ನನ್ನ ಹತ್ರ 112 ರೂಪಾಯಿ ಮಿಕ್ಕಿದೆ. ತೊಗೊಳ್ಳೋ ಮಿನೆಗೆ ಕೊಡ್ತೀನಿ 112 ರೂಪಾಯಿ. ಇಕ್ಕೋ ಟಿಪ್ಸ್ ನಿಂಗೆ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗ್ದಿದೆ, ಬಟ್ 25 ರೂಪೀಸ್ ಇದೆ. ನೋಡೋಣ ಇನ್ನೇನಾದ್ರು ನೆಕ್ಸ್ಟ್ ಏನಾದ್ರು ಬೇಕು ಅಂದ್ರೆ ಅವಾಗ ತರ್ಸ್ಕೊಳಕ್ಕಾಗತ್ತೆ ಅಂತ ಹೇಳಿ ಅದು ನಂಗೆ ಇಟ್ಕೊಂಡಿದ್ದೀನಿ. ಡಿಫ್ರೆನ್ಸ್ ಏನ್ ಗೊತ್ತಾ, ಮನೆ ಹತ್ರ ಇರೋ ಕಿರಾಣಿ ಅಂಗಡಿಗೆ ಹೋದ್ರೆ ಡಿಸ್ಕೌಂಟ್ ಕೊಡ್ತಾರೆ, ಬಟ್ ಈ ತರ ಅಂಗಡಿಗಳು ಬಂದಾಗ ಸಾಲ ಕೊಡಲ್ಲ. ಜೀವನದಲ್ಲಿ ಅಪ್ಗ್ರೇಡ್ ಆದಷ್ಟು ವ್ಯಾಲ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ನಂಗೆ ಟೆನ್ಷನ್ ಏನು ಗೊತ್ತಾ, ವಿನಯ್ ಏನು ಮಾಡ್ತಾ ಇರ್ತಾರೆ ಅಂತ. ಅವರು ಆಲ್ರೆಡಿ ಬೇಗ ತೊಗೊಂಡೋಗಿ ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಟ್ಟಿರ್ತಾರೆ ಗೈಸ್. ನಂಗೆ ಅದೊಂದು ಟೆನ್ಷನ್. ಯಾಕಂದ್ರೆ ಅವ್ರ ಏರಿಯಾ ಗೊತ್ತಿರುತ್ತೆ, ನಮ್ಗೆ ಇಲ್ಲೇನು ಗೊತ್ತಿಲ್ಲ. ಎಲ್ಲ ಹುಡುಕಿ ಸಾಕಾಗೋಯ್ತು. ಸುಜಿತ್ಗಿಂತ ಫಸ್ಟ್ ನಾನೇ ಬಂದೆ. ನೋಡಿದ್ರೆ ಎಲ್ಲ ಚೆಲ್ಬಿಟ್ಟಿದೆ. ಅಯ್ಯೋ ದುರ್ವಿಧಿಯೇ. ಗೈಸ್ ಆಲ್ರೆಡಿ ವಿನಯ್ ಬಂದ್ಬಿಟ್ಟವ್ನೆ. ಸೊ ಈ 2 ಒಲೆ ನನಗೆ, ಈ 2 ಒಲೆ ಸುಜಿತ್ಗೆ. ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. 2 ಅವರ್ ಟೈಮು ನಾನು ಆಲ್ರೆಡಿ ತಗೊಬಂದು ಅನ್ನಕ್ಕೆ ಇಡ್ತಾ ಇದ್ದೀನಿ. ಸೊ ಇನ್ನೂ ಪಾರ್ಟಿ ಪತ್ತೆಗೆ ಇಲ್ಲ. ಆಲ್ರೆಡಿ ಬಂದು ಅಡುಗೆ ಮಾಡ್ತಾ ಇದೀವಿ. ಚಿಕನ್ ತಂದ್ಬಿಟ್ಟಿದ್ದೀರಾ ನೀವು? ಇರ್ಲಿ ಇನ್ನೂ ಕಿಟ್ಬಿಟ್ಟವ್ರು ಆಲ್ರೆಡಿ ಎಲ್ಲ ತೊಳ್ದಿ. ನೀವು ಕೊಟ್ಟಿರೋ ದುಡ್ಡಲ್ಲಿ ಫುಲ್ ಖರ್ಚು ಮಾಡಿದ್ರಾ? ಫುಲ್ 12 ರೂಪಾಯಿ ಮಿಕ್ಸ್ಕೊಂಡು ವಾಪಸ್ ಬಂದಿದ್ದೀವಿ. ನಾವು 25 ರೂಪಾಯಿ ಮಿಕ್ಸ್ ಇದೀವಿ. ಅದಕ್ಕೆ ಉಪ್ಪು ತರ್ಬೇಕು. ಉಪ್ಪು ಮಾಡ್ಕೊಬಿಟ್ಟು ನಾವು ಚಿಕನ್ ಎಷ್ಟು ತಂದ್ರಿ?
ಅರ್ಧ ಕೆಜಿ ಸಾಕು ನಮ್ಗೆ. ನಾವ್ ಎಷ್ಟು ತಂದಿದ್ದೀವಿ ಹೇಳಿ? ಎಷ್ಟು? 1.5 kg ಚಿಕನ್ ತಂದಿದ್ದೀವಿ. ಏನು ಬ್ರೋ? ಅರ್ಧ kg ಚಿಕನ್ ಫ್ರೀಯಾಗಿ ಇಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಬ್ರೋ. ಇವಾಗ ಎಲ್ಲಾರ್ಗು ಅಡುಗೆ ಮಾಡ್ಕೊಂಡು ಕೊಡ್ತೀನಿ. ಹೆಂಗೈತೆ? ಮಸ್ತ್ ಫ್ಯಾಂಟಾಸ್ಟಿಕ್. ಬಿರಿಯಾನಿ ಮಾಡ್ತೀರಾ? ಎಸ್. ದೇವರ ಆಟ ಬಲ್ಲವರಾರು. ನೀವೇನ್ ಮಾಡ್ತೀರಾ ಅಂತ ಮಾತ್ರ ನೀವ್ ಹೇಳ್ಬೇಡಿ, ಕಳ್ಳ ನೀವು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸುಮ್ನೆ ಎಲ್ಲ ಇದ್ ಮಾಡ್ತಾ ಇದೀನಿ. ಏನಾದ್ರು ಒಂದ್ ಹಾಕ್ಬಿಟ್ಟು ಮಾಡೋದು ಅಷ್ಟೇ ಇವಾಗ. ನನಗೆ ನೀವೇನೋ ಬ್ಲಾಗ್ಸ್ ಅಲ್ಲಿ ಮಾಡ್ತಿರ್ತೀರಾ, ಏನೋ ಒಂದು ಹೋಪ್ ಇದೆ ಅಟ್ಲೀಸ್ಟ್ ತಿನ್ಬೋದು ಅಂತ. ಆದ್ರೆ ಈ ವಯ್ಯ ಮಾಡ್ತಿರೋ ಅವತಾರ ನೋಡಿದ್ರೆ ನನಗೆ ನಿಜವಾಗ್ಲೂ ಭಯ ಆಗ್ತದೆ. ನಾಳೆ ನನ್ ಮನೇಲಿ ನೀವೇನ್ ಮಾಡ್ತಿದ್ದೀರಾ? ನಾನು ಟು ಬಿ ವೆರಿ ಹಾನೆಸ್ಟ್, ಇದನ್ನೇ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ಸೊ ರ್ಯಾಂಡಮ್ ಆಗಿ ಒಂದಿಷ್ಟೆಲ್ಲ ತಗೊಂಡ್ಬಂದಿದ್ದೀನಿ, ಎಲ್ಲ ಹಾಕ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ ಐ ಜಸ್ಟ್ ಟ್ರೈ ದಟ್. ಅದಕ್ಕೆ ಏನ್ ಹೇಳಿ ಹೆಸರು? ಏನು? ಯುವ ದೋಪು. ತಿಂದ್ರೆ ಇವತ್ತು ನೀವು ನಾವು ಎಕ್ಸಾಕ್ಟ್ಲಿ 5 o'clock ಸ್ಟಾರ್ಟ್ ಮಾಡಿದೀವಿ. ಎಕ್ಸಾಕ್ಟ್ಲಿ 6 ಬಂದಾಗ ನಾನೇ ಬಂದು ಸ್ಟಾಪ್ ಮಾಡ್ತೀನಿ. ಏನು ಇದಿಲ್ಲ, ಕುಕ್ ಆಗಿಲ್ಲ, ಇದಾಗಿಲ್ಲ, ಅದೆಲ್ಲ ಏನೂ ಇಲ್ಲ. ಏನ್ರಿ ಮಾಡ್ತಾ ಇದೀರಾ ಕಾರ್ನಲ್ಲೆಲ್ಲ? ಹಾಲ್ ಎಲ್ಲ ತಗೊಂಡ್ಬಂದಿದ್ದಾರೆ. ಗೈಸ್ ಇಷ್ಟಿಷ್ಟು ತಪ್ಪು ಇವರಲ್ಲಿ ನನ್ನ ಮಗ ಆಗ್ತಾನೆ. ನಾನ್ ಹಾಕ್ತೀನಿ. ಸುಜಿತ್ ಅವರು ಈರುಳ್ಳಿ ಕತ್ತೆ ದಪ್ಪ ಹೆಚ್ಚಿದ್ದಾರೆ, ಅದು ಏನಕ್ಕೆ ಹೆಚ್ಚಿದ್ದಾರೆ ಗೊತ್ತಿಲ್ಲ. ಇವರು ಕಾರ್ನ್ ಅಲ್ಲಿ ಬೇಯಿಸ್ತಾ ಇದ್ದಾರೆ. ಅಯ್ಯೋ ಇದನ್ನ 10 ಜನ ಮಾಡ್ತಿದ್ಯಾ, ಒಬ್ರಿಗೆ ಮಾಡ್ತಿದ್ಯಾ ಮಾರಿಯಾ? ಏನಂತ ಸಿಗ್ತಾ ಇಲ್ವಲ್ಲ ನಂಗೆ ಸಡನ್ ಆಗಿ ಕೈಯೆಲ್ಲ ನೋಡ್ತಾ ಇದ್ರು. ಏನ್ ಗಲೀಜಾಗಿ ಹೆಚ್ಚಿದೀನಮ್ಮ? ಏನು ಗಲೀಜಾಗಿ ಹೆಚ್ಚಿಲ್ಲ ನಾನು. ಅಲ್ಲೆಲ್ಲ ಕಷ್ಟ ತಾನೆ. ಅಲ್ಲ ಕೆತ್ತಾ ಇಲ್ಲಪ್ಪ, ಕೈಯಲ್ಲಿ ತೆಗಿತಾ ಇದೀರ. ಅಲ್ಲಿ ಇಲ್ಲಿಂದ ಕೆತ್ತಿದೆ. ಉಪ್ಪು ನಿಮ್ಗೆ ಯಾರು ಹಾಕ್ತಾರೆ? ನಾನು ಹಾಕ್ತೀನಿ, ಸುಮ್ನಿರಮ್ಮ. ಯಾವ ಜನ್ಮದಲ್ಲಿ ಯಾರಿಗೆ ಏನ್ ಅನ್ಯಾಯ ಮಾಡಿದ್ನೋ ಈ ಜನ್ಮದಲ್ಲಿ ನಿನ್ನ ಕೈಲಿ ಸಿಗಾಕೊಂಡು ಬಿಲಿ 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 ಅಂತ ಒತ್ತಾಡ್ತಾ ಇದ್ದೀನಿ. ಬ್ರೋ ಎಲ್ಲಿ ನೋಡಿದ್ರಿ ಇವೆಲ್ಲ? ಏನ್ ನೋಡೋದು, ಮಾಡೋದಷ್ಟೇ. ಹಂಗಾರೆ ಎಷ್ಟ್ ಮಾಡಿದೀರಾ ಇಲ್ಲಿವರೆಗೂ? ಅಲ್ಲ ಈ ತರ ಅಡ್ಗೆನ್ರಿ ನೀವೇನ್ ಅನ್ಕೊಂಡ್ರಿ? ಅರ್ಧ ಲೀಟರ್ ಎಣ್ಣೆ ಹೋಯ್ದವ್ರೆ. ನಿಮ್ಗೆ ಯಾಕೆ ಎಂಡ್ ಆಫ್ ದ ಡೇ ಎಣ್ಣೆ ಇಲ್ದಂಗ್ ಮಾಡ್ಕೊಡ್ತೀನಿ ನಾನು. ನಾನು ಆ ಕಡೆ ಹೋದಾಗ ಉಪ್ಪಿಗೆ ಕಾಕ್ಬಿಟ್ಯಪ್ಪ ನನ್ ಬಿರಿಯಾನಿಗೆ. ನಾನು ಆತ ಕೆಲಸ ಎಲ್ಲ ಮಾಡ್ಬಿಟ್ಟಿಯಾ? ಇದೇನು ಮ್ಯಾಗಿ ಪ್ಯಾಕೆಟ್ ಹಾಕ್ತಿದ್ಯಾ? ಮ್ಯಾಗಿ ಮಸಾಲ ನೋಡಿ, ಮ್ಯಾಗಿ ಮಸಾಲ ಬಿರಿಯಾನಿಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬಿರಿಯಾನಿ ಯಾವ ರೀತಿ ಮಸಾಲ ಹಾಕ್ತಾರೆ? ಸುಮ್ಮನೆ ಇರಮ್ಮ, ನನಗೆ ಭಯ ಆಯ್ತೈತೆ. ಏನೇನೋ ಹೇಳ್ಬೇಡ ಅಲ್ಲಿ. ಇಲ್ಲ ಬಿರಿಯಾನಿಗೆ ಅಷ್ಟು ಈರುಳ್ಳಿ ಹಾಕ್ಬಿಟ್ಟು ಒಬ್ಬನೇ ಇಷ್ಟಕ್ಕೂ ನಿಂತ್ಕೋತಾನೆ, ನನಗೆ ಜಾಗನೇ ಬಿಡ್ತಾ ಇಲ್ಲ. ಬೆವ್ರು ಕೊಡ್ತಿ ಪಾಪ, ಇಷ್ಟು ಬೆವ್ರು ಸುರಿಸಿ ಅಡುಗೆ ಮಾಡ್ತಾರೆ. ಎಷ್ಟು ಎಂಡು ಬೇಕೋ ಅಷ್ಟು ಎಂಡು ಬಿಟ್ರು. ನಿನ್ ತಿನ್ನೋ ಚಿಕನ್ ನೋಡಿಕರ ದೇವ್ರು ಸುರಿಸ್ತು. ಇಲ್ಲ ನಿಜ ಇಲ್ಲ, ನಾನು ಆ ತರ ನೋಡ್ದೆ ಹಿಂಗ್ ಬಗ್ಗೆ ಎಲ್ಲ ತೊಟ್ಟಿಗೆ ಬಿಡ್ತು. ಮಾತೇ ಇಲ್ಲ. ನೀವು ಪಾತ್ರೆ ಎತ್ಕೊಂಡು ಮೋಸ ಮಾಡಿದೀರಾ ನನಗೆ. ತಗೊಳ್ಳಿ ನಿಮ್ಮ ಅಕ್ಕಿ. ಯಾರ ಸೊತ್ತುನು ಬೇಡ ಸ್ವಾಮಿ. ಬ್ರೋ ಯಾಕೆ ಬ್ರೋ ಮಿಕ್ಸಿ ತಿರ್ತಾನೆ ಇಲ್ಲ? ಗೈಸ್ 15 minutes more. ಇದು ನನ್ನ ಫೈನಲ್ ಡಿಶ್. ಪೆರಿ ಪೆರಿ ಚಿಕ್ಕು ಅಂತ ಪೆರಿ ಪೆರಿ ಚಿಕನ್. ವೆರಿ ಸಿಂಪಲ್ ಅಂಡ್ ಟೇಸ್ಟಿ ಆಗಿರುತ್ತೆ. ಇವರು ಎಲ್ಲ ನಾಟಿ ಸ್ಟೈಲ್ ಮಾಡ್ತಾ ಇಲ್ಲ, ಇವರು ಫುಲ್ಲು ಫಾರಿನ್ ಸ್ಟೈಲು. ಅದ್ ನೋಡಿ ಕುಕಿಂಗ್ ಸ್ಕಿಲ್ಸ್ ಎಲ್ಲ ತೋರಿಸು. ಇವ್ರದ್ದು ಚಾಲೆಂಜ್ ನ ಮತ್ತೆ ಧೈರ್ಯನ ಮೆಚ್ಚಬೇಕು. ಯಾಕಂದ್ರೆ ಗ್ಯಾಸ್ ಇಲ್ಲಿರೋ ಅಭಾವದಲ್ಲಿ 4 ಒಲೆ ಇದ್ರಲ್ಲಿ ಈ ರೇಂಜ್ ಗ್ಯಾಸ್ ವೃದ್ಧಿ ಆಗ್ತಿರ. ಗೊತ್ತಾಗುತ್ತೆ ವಿನಯ್ ಎಷ್ಟು ರಿಚ್ ಅಂತ. ಹೌದೌದು ಗೊತ್ತಾಗುತ್ತೆ ಅವ್ರ ಯೂಟ್ಯೂಬ್ ಇನ್ಕಮ್. ಕರೆಕ್ಟ್ ಆಗಿ ಹೇಳಿದ್ರು. ಈ ವಾರದ ಕಿಚ್ಚನ ಚಪ್ಪಾಳೆ ಹೊಡಿರಿ. ನಮ್ ಸಂಬಂಧಿಕರೆಲ್ಲ ವಿಡಿಯೋ ನೋಡ್ತಾರೆ. ಅವಾಗ ಬರ್ತಾರೆ, ನಮಗೆ ಹೆಣ್ಕುಡಿ, ನಮಗೆ ಸೊ ಈ ಆಮ್ಲೆಟ್ ಏನಿದೆ ಅಲ್ಲ, ನಾನು ಇದನ್ನ ಯಾರ್ಯಾರಿಗೆ ಮಾಡ್ಕೊಟ್ಟಿದ್ದೆ ಇಲ್ಲಿವರೆಗೂ ಟೇಸ್ಟ್ ಮಾಡಿರೋ ಎಲ್ರು ದಿ ಬೆಸ್ಟ್ ಅಂತ ಅಂದಿದ್ದಾರೆ. ಬಟ್ ಇವತ್ತು ಜಡ್ಜಿಗೆ ಹೆಂಗ್ ಅನ್ಸುತ್ತೋ ದೇವರನ್ನೇ ಗೊತ್ತಿಲ್ಲ. ಬಟ್ ವಿಲ್ ಸಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸುಜಿತ್ ಅವ್ರು ಹಾಳು ಮಾಡಿದ್ರು ಮಾಡ್ಬೋದು. ಮ್ಯಾಗಿ ಮಸಾಲ ಹಾಕಿ ನಿಜವಾಗ್ಲೂ ಮಸ್ತಾಗಿರುತ್ತೆ. ನನ್ನ ಮಾತು ಕೇಳಿ. ನಾನು ಉಪ್ಪು ಹಾಕ್ಬಿಡ್ತೀನಿ. ಟೇಸ್ಟ್ ನಲ್ಲಿ ಬೆಸ್ಟ್ ಮ್ಯಾಗಿ ಮತ್ತು ಎವರೆಸ್ಟ್. ನೋಡಿ ವಿಷಲ್ ಬಂತು. ಒಂದು ಕಾಂಪಿಟೇಟರ್ ಅಮೇಜಿಂಗ್ ಆಗಿ ಪ್ಲೇಟಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಇನ್ನ ಮಸಾಲೆ ತಿಂತಾ ಇದ್ದಾರೆ. ಲಾಸ್ಟ್ ಒಂದು ನಾನು ಮಾಡಿರುವಂತ ದಿಸ್. ಪಾಪ ನಮ್ ಜಡ್ಜಿಗೆ ಹುಷಾರಿಲ್ಲ ಅಂತ ಅಂದ್ರು. ಸೊ ಕೊಟ್ಟಿರೋ ಟೈಮಲ್ಲಿ ನಾನ್ ಮಾಡಿದಂತ ಡಿಶ್ ಇದು. ಅಲ್ಟ್ರಿಕ್ಸ್ ಇನ್ನೂ ಮಾಡ್ತಾನೆ ಅವ್ರೆ. ಇನ್ನು ಮಸಾಲೆ ಇನ್ನು ಬೇಯ್ತಾನೆ ಇದೆ. ಫಸ್ಟ್ ಕೊಡ್ಲಿ. ಓಕೆ, ಫಸ್ಟ್ ಇದೇನು ಅಂತ ನಂಗೆ ಹೇಳ್ಬಿಟ್ಟಿದ್ದೆ. ವಾಟ್ ಇಸ್ ದಿಸ್? ಇದು ಮಜ್ಜಿಗೆ. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಮಸಾಲಾ ಮಜ್ಜಿಗೆ.
ಇಟ್ಸ್ ನೈಸ್. ನಮ್ಮ ಆಕ್ಚುಲಿ ಹಿಂಗೆ ನಮ್ಮ ಇನ್ನೊಂಚೂರು ಸ್ಪೈಸಿ ಮಾಡ್ತಾರೆ, ಬಟ್ ಚೆನ್ನಾಗಿದೆ. ಒಂಚೂರು ಉಪ್ಪು ಬೇಕಿತ್ತು ಅನ್ಸುತ್ತೆ, ಬಟ್ ದ ಟೇಸ್ಟ್ ಇಸ್ ನೈಸ್. ಬಟ್ ಆಮ್ಲೆಟ್ ಬಗ್ಗೆ ಹೇಳ್ತಾ ಇದ್ರು, ಫಸ್ಟ್ ಆಮ್ಲೆಟ್ ಪ್ಲೀಸ್ ಫಸ್ಟ್ ಆಮ್ಲೆಟ್ ಟ್ರೈ ಮಾಡಿ. ಟ್ರೈಯಿಂಗ್ ಇಸ್ ಫೇವ್ರೆಟ್ ಆಮ್ಲೆಟ್. ಹೆಂಗಾಗೋಗಿದೆ ಅಂದ್ರೆ ಎಕ್ಸಾಮ್ ಬರ್ಬಿಟ್ಟು ಇನ್ನೇನು ರಿಸಲ್ಟ್ ಬರುತ್ತಲ್ಲ. ಇಟ್ಸ್ ಗುಡ್, ಇಟ್ಸ್ ವೆರಿ ಸಾಫ್ಟ್ ಅಂಡ್ ನೈಸ್. ಚೆನ್ನಾಗಿದೆಯಾ? ದಿಸ್ ಇಸ್ ಎಗ್ ವಿತ್ ಕಾರ್ನ್ ಫ್ರೈಡ್ ರೈಸ್. ನಾನು ಫಸ್ಟ್ ಟೈಮ್ ಎಗ್ ವಿತ್ ಕಾರ್ನ್ ಫ್ರೈಡ್ ರೈಸ್ ತಿಂತಾರೆ ಆ್ಯಕ್ಚುಲಿ. ಚೆನ್ನಾಗಿದೆ, ಸ್ವಲ್ಪ ಸಪ್ಪೆ ಆಯಿತು. ಸಪ್ಪೆ ಆಯ್ತಾ? ಸೊ ವಾಟ್ ಚಿಕನ್ ಇಸ್ ದಿಸ್? ದಿಸ್ ಇಸ್ ಪೆರಿ ಪೆರಿ ಚಿಕನ್. ದಿಸ್ ಇಸ್ ಗುಡ್. ಸೀರಿಯಸ್ಲಿ ಈ ಎಲ್ಲ ಬ್ರೆಡಲ್ಲಿ ದಿಸ್ ಇಸ್ ಮೈ ಫೇವ್ರೇಟ್. ಎಲ್ಲ ತುಂಬಾ ಸಪ್ಪೆ ಮಾಡಿದ್ದೀರಾ, ಸ್ವಲ್ಪ ಖಾರ ಇಲ್ಲ. ಬಿಕಾಸ್ ನಾನು ಅಲ್ಲಿ ಹೇಳ್ತಿದ್ದೆ ನಂಗೆ ಖಾರ ಇಷ್ಟ ಇಲ್ಲ ಅಷ್ಟೊಂದು ಅಂತ, ಬಟ್ ನನ್ನ ಪ್ಯಾಲೆಟಿಗೆ ಕರೆಕ್ಟ್ ಆಗಿ ಮಾಡಿದ್ದಾರೆ. ಬಟ್ ಯಾರು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರ್ಗೆ ಒಂಚೂರು ಖಾರ. ನಿಮಗೆ ಅಂತ ಮಾಡಿದ್ದು ಜಡ್ಜ್ಗೆ. ಆಕ್ಚುಲಿ ನಾನು ಉಪ್ಪು ಖಾರ ತಿನ್ನಲ್ಲ, ಸೊ ಹಂಗಾಗಿ ನನ್ನ ಟೇಸ್ಟಿಗೆ. ಬಟ್ ದಿಸ್ ಚಿಕನ್ ಇಸ್ ಗುಡ್. ಬಿರಿಯಾನಿ ಬಿರಿಯಾನಿ ಬಿಸಿಬೇಳೆ ಬಾತ್ ಬಿರಿಯಾನಿ ಆಕ್ಚುಲಿ ಚೆನ್ನಾಗಿರುತ್ತೆ. ಇದು ಯಾವ ಊರಿನ ಬಿರಿಯಾನಿ, ಯಾವ ಸ್ಟೈಲಿನ ಬಿರಿಯಾನಿ? ಯಾವ ಸ್ಟೈಲ್? ನಂದೇ ಸ್ಟೈಲು, ನಂದೇ ಊರು ಎಲ್ಲ ಇದೆ. ಬಿಕಾಸ್ ನಾನು ನೋಡ್ತಾ ಇದ್ದೆ ಯೂಶಲಿ ಮಸಾಲೆಗೆ ಈರುಳ್ಳಿ ಹಾಕಿದ್ರೆ ಒಗ್ಗರಣೆಗೆ ಹಾಕಲ್ಲ, ಒಗ್ಗರಣೆಗೆ ಅರ್ಧ ಕೆಜಿ ಹಾಕಿ ಮಸಾಲೆ 3/4 kg ಹಾಕಿದ್ದಾರೆ. ಸೊ ಯಾವ ಇದ್ರಲ್ಲಿ ಯಾವ ಬೇಸ್ಡ್ ಈರುಳ್ಳಿ ಹೋಗಿದ್ರೆ. ಸೊ ಫಸ್ಟ್ ನಾನು ಐ ಥಿಂಕ್ ಐ ಟ್ರೈ ದ ಚಿಕನ್. ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಲಾಗ್ಸ್ ಯಾರು ನೋಡಿರ್ತೀರ 100% ನಾನು ಟ್ರಿಪ್ಗೆ ಹೋದಾಗೂ 60 ಜನಕ್ಕೆ ಅಡುಗೆ ಮಾಡಿದ್ದೀನಿ, ಚೆನ್ನಾಗೇ ಮಾಡಿದ್ದೀನಿ. ಇವತ್ತೇನೋ ಒಂದ್ಸರಿ ಫಸ್ಟ್ ಟೈಮ್ ಲೈಫಲ್ಲಿ ಒಬ್ರಿಗೂ ಮಾಡ್ಬೇಕು, 60 ಜನಕ್ಕೂ ಮಾಡ್ಬೇಕು, ಅದೆಲ್ಲ ಕೆಪಾಸಿಟಿ ಇರಬೇಕು. ಹೆಂಗಿದೆ ಅಂತ ಹೇಳಿ. ಬಿರಿಯಾನಿ ಹಾಕೊಳ್ಳಮ್ಮ. ಫಸ್ಟ್ ಐ ಟ್ರೈ ದ ಚಿಕನ್ ಸೆಪರೇಟ್. ಜಡ್ಜಿಗೆ ಹೇಳ್ಕೊಡ್ಬೇಡಿ, ಡೋಂಟ್ ಜಡ್ಜ್ ದ ಜಡ್ಜ್. ಚಿಕನ್ ಬಂದಿದೆ, ಸ್ವಲ್ಪ ಮಸಾಲೆ ಚೂರ್ ಜಾಸ್ತಿ ಆಗಿದೆ. ಓಕೆ, ಅದ್ ಬಿಟ್ರೆ ಚಿಕನ್ ಇಸ್ ಗುಡ್. ತಿನ್ನೋಂಗೈತಾ? ತಿನ್ನೋಂಗಿದೆ. ಬಿರಿಯಾನಿ ಅಕ್ಕಿ ಸ್ವಲ್ಪ ದಪ್ಪ ದಪ್ಪ ಕಾಣಿಸ್ತಿದೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ. ನಂಗೆ ಉದ್ರು ಇಷ್ಟ. ಹೌದಾ? ಪರವಾಗಿಲ್ಲ, ನನಗೆ ಈ ಥರ ಇಷ್ಟ. ಇದು ಕವರ್ ಅಪ್ ಇದು ಬ್ರೋ. ಆ ಕುಕ್ಕರಲ್ಲಿ ಗೊತ್ತಾಗಿಲ್ಲ ಬ್ರೋ, ನಿಜ ಗೊತ್ತಾಗಿಲ್ಲ ಬ್ರೋ. ಏನಿಲ್ಲ ತಿನ್ನಿ. ಇಷ್ಟೊಂದು ಬಿಲ್ಡಪ್ ಹಾಕ್ಬಿಟ್ರಿ. ನಾನು ಅಡುಗೆ ಮಾಡ್ತೀನಿ ರೀ, ಇನ್ನು ಮುಂದೆ ಅಡುಗೆನೇ ಮಾಡಬಾರ್ದು ಅನ್ನೋ ಥರ ಮೇಲ್ ಕೊಡ್ಬೇಕ್ರಿ. ಏನ್ರಿ ನೀವು ಬ್ರೋ, ಮನೆ ಕರ್ಸಿ ಈ ಥರ ಅವಮಾನ ಮಾಡಬೇಡಿ. ಚಕ್ಕೆ ಲವಂಗ ಸುರಿದಿಟ್ಟಿದ್ಯಾ? ಓ, ಪಲಾವ್ ಸಾಮಾನು ಹಾಕ್ಬಿಟ್ಟಿದ್ದೀನಿ ಫುಲ್ಲು. ಪಲಾವ್ ಎಲೆ ಅದು ಪಲಾವ್ ಸಾಮಾನು ಅಂತಾರೆ ನಮ್ಮ ಕಡೆ. ಇದು ಇಟ್ಸ್ ಟು ಮಚ್, ಇಟ್ಸ್ ವೆರಿ ಮಸಾಲೆ ಬಟ್ ಟೇಸ್ಟ್ ಇಸ್ ಗುಡ್. ಅಕ್ಕಿ ಇನ್ನೊಂದು ಚೂರು ಜಾಸ್ತಿ ಇದ್ದಿದ್ರೆ ಮ್ಯಾನೇಜಬಲ್. ಮಸಾಲೆ ಸ್ವಲ್ಪ ಕಮ್ಮಿ ಇದ್ದಿದ್ರೆ ಇಟ್ಸ್ ದ ಟೇಸ್ಟ್ ಇಸ್ ಗುಡ್. ಚೆನ್ನಾಗಿಲ್ವಾ ಬ್ರೋ? ಬಿರಿಯಾನಿ ಏನಾಯ್ತು ಅಂದ್ರೆ ಸ್ವಲ್ಪ ಉಡಿ ಆಗಬೇಕಾಗಿತ್ತು, ಬಟ್ ಮಸಾಲೆ ಚಕ್ಕೆ ಲವಂಗ ಜಾಸ್ತಿ ಹಾಕ್ಬಿಟ್ಟಿದ್ದಾನೆ. ಬಟ್ ದ ಬಿರಿಯಾನಿ ಇಸ್ ವೆರಿ ಗುಡ್. ಈ ಮ್ಯಾಚಲ್ಲಿ ಗೆದ್ದಿದ್ದು ನಾನೇ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕಮೆಂಟ್ ಹಾಕಿ. ಗೈಸ್, ಸೊ ಆನೆಸ್ಟ್ ಆಗಿ ಹೇಳ್ತೀನಿ, ಎಫರ್ಟ್ಸ್ಗೆ ಮಾಡಿರೋ ಡಿಶ್ಗೆ ಸುಜಿತ ವಿನ್ನರು. ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ನನ್ಗೆ ಈಸಿ ಇತ್ತು, ನನ್ಗೆ ಗೊತ್ತಿತ್ತು. ಅಂದ್ರೆ ನಾನು ಇದ್ದೆ ಏನೋ ಡಿಶ್ ಮಾಡ್ಕೊಡ್ಬೇಕು. ಇವರು ಸ್ಮಾರ್ಟ್, ನಾವು ಒಂಥರ ಪೆದ್ದು, ಅಷ್ಟೇ ಡಿಫ್ರೆನ್ಸ್ ನೋಡಿ. ಇದ್ರಲ್ಲಿ ಏನು ಕಲಿಬೇಕು ಅಂತ ಹೇಳಿದ್ರೆ, ಇದ್ರಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಮೀನಿಂಗ್ ಹೇಳ್ತೀನಿ. ಯಾವ ಟೈಮ್ಗೆ ಏನು ಮಾಡಬೇಕು ಟೈಮ್ ಸೆನ್ಸ್ ಇಟ್ಕೊಂಡು ಅದನ್ನ ಮಾಡಿ ಎಷ್ಟು ಜನಕ್ಕೆ ಮಾಡ್ಬೇಕು ಅಷ್ಟನ್ನು ಮಾಡಿದ್ರೆ ಟೈಮ್ ಕರೆಕ್ಟಾಗಿ ನೀವು ಆ ಒಂದು ಆಟದಲ್ಲಿ ಗೆಲ್ತೀರ. ಕರೆಕ್ಟಾಗಿ ಹೇಳಿದ್ರಿ. ಹಾನೆಸ್ಟ್ ನಾನೇ ಹೇಳ್ತೀನಿ, ದ ವಿನ್ನರ್ ಇಸ್ ಮೈ ಫ್ರೆಂಡ್ ಸುಜಿತ್. ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತ ಅಂದ್ರೆ, ನಾವು ಯೂಶಲಿ ಎಲ್ಲಾದ್ರೂ ಅಂಗಡಿಗೆಲ್ಲ ಹೋಗ್ಬೇಕಾದ್ರೆ ನಾವು ಪ್ರೈಸ್ ಟ್ಯಾಗ್ನ ನೋಡಲ್ಲ, ಹಾಗೆ ಏನು ಬೇಕು ತಗೊಬಂದ್ಬಿಡ್ತೀವಿ. ಬಟ್ ಎಷ್ಟೋ ಜನ ಪ್ರೈಸ್ನ ನೋಡಿ ಅವ್ರ ಜೋಬಲ್ಲಿ ಎಷ್ಟು ದುಡ್ಡಿದೆ ಅನ್ನೋದನ್ನ ಅಳತೆ ಮಾಡಿ ಬೇಕಾದಷ್ಟು ಸಾಮಾನ ತಗೊಬಂದು ಇವತ್ತಿಗೂ ಜೀವನ ನಡೆಸೋರಿದ್ದಾರೆ. ಸೊ ಅವ್ರ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಒಂದು ಕಾನ್ಸೆಪ್ಟ್ ಜೊತೆಗೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಒಳ್ಳೆ ಮಜಾ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಯಶಸ್ವಿ ಅವರು. ಇಟ್ಸ್ ಮೈ ಪ್ಲೆಷರ್. ಸೊ ಯಶಸ್ವಿ ಅವ್ರ ಜೊತೆ ಏನಾದರೂ ನಾನು ಒಂದು ಕಾಂಟೆಂಟ್ನ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ ಆಗಿ ಮಾಡುವಂಥ ಪ್ರಯತ್ನ ಮಾಡಿರ್ತೀನಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಸುಜಿತ್ತು ಯಶಸ್ವಿ ಅವ್ರು ಸಿಗ್ತೀವಿ. ಸೊ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾರೆ. ಆ್ಯಂಡ್ ದಯವಿಟ್ಟು ಸುಜಿತ್ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್. ಥ್ಯಾಂಕ್ ಯು. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.